ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಐಶ್ವರ್ಯ ಅಮ್ಮ, ಅಪ್ಪ, ಅತ್ತೆ ಮಗಳು ಎಲ್ಲ ಇವತ್ತು ಬರ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅದಾಗಿ ಐಶ್ವರ್ಯ ಮಾವ ಬಂದು ಐಶ್ವರ್ಯ ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮ ಅತ್ತೆ ಮಗಳು ಎಲ್ಲ ಬರ್ತಾರಂತೆ ಕಣಮ್ಮ ಅಂತ ಹೇಳಿದರೆ ಐಶ್ವರ್ಯ ರುದ್ರಿ ಥರ ಅವತಾರ ತಾಳ್ಬಿಡ್ತಾಳೆ. ಏನಕ್ಕೆ ಬರ್ತಾರಂತೆ, ಏನು ಕೆಲಸ, ನನ್ನ ಮಗಳನ್ನ ಭಾಳ ಹಾಳು ಮಾಡಿ ಇಲ್ಲೇನು ಕೆಲಸ ಇದೆ ಅಂತ ಬರ್ತಾರಂತೆ, ಹಾಗೆ ಹೀಗೆ ಬರೋಕ್ಕೆ ಕೂಡ್ದವರು ಬೇಡ ಅಂತ ಹೇಳಿ ಫೋನ್ ಮಾಡಿ ಅಂತೆಲ್ಲ ಹೇಳಿರ್ತಾಳೆ. ಆದರೂ ಕೂಡ ನನ್ನ ಸ್ನೇಹಿತನಾಗಿ ಬರ್ತಾನೆ, ಏನು ನಿಮ್ಮ ಸ್ನೇಹಿತ ಆದರೆ ಬೇರೆ ಕಡೆ ಇಟ್ಕೊಳ್ಳಿ, ಇಲ್ಲಿ ಬರೋದೇ ಬೇಡ ಅಂತ ಎಲ್ಲ ಹೇಳ್ತಾಳೆ. ಆದರೂ ಕೂಡ ನನ್ನ ಸ್ನೇಹಿತ ಸುಮ್ಮನಿರಮ್ಮ, ಹಂಗೆಲ್ಲ ಅನ್ಬೇಡ ಅಂತೇಳಿ ಏನೋ ಸಮಜಾಯಿಸಿ ಅವನು ಸುಮ್ಮನಾಗಿರ್ತಾನೆ. ಅಲ್ಲಿ ಹೋಗಿ ಜಯಂಗೆ ಬರ್ತಾಯಿದ್ದಾರೆ ಎಲ್ಲ ಕಾರಲ್ಲಿ, ಇನ್ನೇನು ಮನೆ ಊರ ಹತ್ರ ಬಂದವ್ರೆ ಅಂತ ಅಂದ ತಕ್ಷಣವೇ ಅವಳು ರವರುದ್ರಿ ಆಗಿ ಅವಳು ಅವತಾರ ತಾಳ್ತಾಳೆ. ಏನಕ್ಕೆ ಬರ್ತಾಯಿದ್ದಾರೆ ಇಲ್ಲಿ, ಬರಕೂಡ್ದು ನನ್ನ ಮನೆಗೆ, ಹಾಗೆ ಹೀಗೆ ಆ ಮನೆ ನಮ್ಮ ಮನೆ ಹಾಳು ಮಾಡ್ದ ಹಂಗೆ ಹಿಂಗೆ ಅಂತೇಳಿ ಐಶ್ವರ್ಯಕ್ಕೆ ಸಿಟ್ಟು ಬಂದುಬಿಡುತ್ತೆ. ಏನು ರೀ ಸರಿಯಾಗಿ ಮಾತಾಡ್ರಿ, ನನ್ನ ಮನೆ ಹಾಳು ಮಾಡ್ದ ಅಂತ ಹೇಳ್ತಿರೋರು ಏನಕ್ಕೆ ಹಂಗಂತ ಇದ್ದೀರ, ನಮ್ಮ ಅಪ್ಪನ ವಿಷಯ ಮಾತಾಡ್ಬೇಕಾದ್ರೆ ಕೇರ್ಫುಲ್ಲಾಗಿರಿ, ಕರೆಕ್ಟಾಗಿ ಮಾತಾಡೋದು ಕಲ್ತ್ಕೊಳ್ಳಿ, ಹಿಂಗೆಲ್ಲ ಮಾತಾಡಬೇಡಿ ಅಂತ. ರಾಮಣ್ಣ ಆ ಕಡೆ ನೋಡ್ತಾ ಸುಮ್ಮನೆ ನಿಂತಿರ್ತಾನೆ, ಅವನೇನು ಮಾತಾಡಲ್ಲ. ಅವಳು ಮಾತ್ರ ಅವರಮ್ಮ ಸರಿ ಜೋರು ಮಾಡ್ತಾಳೆ, ಸುಮ್ಮನೆ ಕೂತ್ಕೊಳ್ಳೆ ಅನ್ನೋದೇ ನಾನು, ನಿಮ್ಮಪ್ಪ ಏನು ಇದು ಮಾಡಿದ್ದಾನೆ, ಗೌರವಿಸ್ತಾನೆ, ನಿಮ್ಮಪ್ಪ ಹಾಳು ಮಾಡೋಗಿದ್ದಾನೆ, ಇಲ್ಲಿ ಮದುವೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಪತ್ರಿಕೆ ಕೊಟ್ಟು ಇಂಥ ಪತ್ರಿಕೆ ನಾನು ನೋಡೇ ಇಲ್ಲ, ಇಂಥ ಮದುವೆ ನಾನು ನೋಡೇ ಇಲ್ಲ ಅನ್ನಂಗೆ ಮಾತಾಡಿ ಹೋಗ್ತಾನೆ. ಪತ್ರಿಕೆ ನೋಡಿ ಹೊಟ್ಟೆ ಉರ್ಕೊಳ್ಳಿ ಅಂತೇಳಿ ಎಷ್ಟು ಹೊಟ್ಟೆ ಉರ್ಸಿದ್ದಾನೆ ಅವನು. ನಮ್ಮ ಮನೇಲಿ ಜಮೀನು ಮಾರಿ ದುಡ್ಡು ಕೊಟ್ಟು ಅಲ್ಲಿ ಉದ್ಧಾರ ಆಗಲಿ ಅಂತ ಮಾಡಿದ್ರೆ ಅದನ್ನು ನೆನೆಸ್ಕೊಳ್ಳಿಲ್ಲ ಅವನು, ಹಂಗೆ ಹಿಂಗೆ ಅಂತೆಲ್ಲ ಬೈತಾಳೆ. ಅದಕ್ಕೆ ಇವನು ರಾಮಣ್ಣ ಸುಮ್ಮನೆ ನೋಡ್ತಾ ನಿಂತಿರ್ತಾನೆ. ಅದನ್ನೆಲ್ಲ ಸರಿಯಾಗಿ ದಬಾಯಿಸ್ತಾಳೆ. ಯಾರು, ಜಯ ಸೊಸೆಗೆ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ, ನಿನಗೇನೇ ಗೊತ್ತು, ಸುಮ್ಮನೆ ನಿನ್ನ ಬಾಯಿ ಬಂದಂಗೆ ಮಾತಾಡಬೇಡ, ನಿನ್ನ ಪಾಡಿಗೆ ನೀನು ಸರಿ ಇದ್ದರೆ ಸುಮ್ಮನಿದ್ರೆ ಸರಿ ಅಂತೆಲ್ಲ ಬೈತಾಳೆ. ಆಮೇಲೆ ನಾನು ಸುಮ್ಮನಿರಲ್ಲ ಅಂತ ಅವಳು ಎದ್ಬಿಡ್ತಾಳೆ, ನಾನು ಸುಮ್ಮನಿರಲ್ಲ ಅಂತ ಇವಳು ಎದ್ಬಿಡ್ತಾಳೆ. ಇಬ್ಬರಿಗೂ ಅತ್ತೆ ಸೊಸೆಗೆ ಸಿಕ್ಕಾಬಟ್ಟೆ ಫೈಟಿಂಗ್ ನಡೆದೇ ಬಿಡುತ್ತೆ, ಸಿಕ್ಕಾಬಟ್ಟೆ ನಡೆಯುತ್ತೆ ಫೈಟಿಂಗು. ಆಮೇಲೆ ಫೈಟಿಂಗ್ ನಡೆದು ಈ ಜೈನ್ ಗಂಡ ಹೇಳ್ಬಿಟ್ಟಿದ್ದಾನೆ ಬನ್ನಿ ಅಂತೇಳಿ, ಅವ್ರು ಬಂದೇ ಬಿಟ್ಟರು. ಬಂದಾಯಿತು. ಇವಾಗ ಏನೂ ಮಾಡೋಂಗಿಲ್ಲ, ಜಯ ಒಳಗಡೆ ಇರ್ತಾಳೆ. ಇನ್ನು ಎಲ್ಲರೂ ಐಶ್ವರ್ಯನಿಂದ ಎಲ್ಲರೂ ಆಚೆ ಕಡೆ ಹೋಗಿ ಅವ್ರು ಬಂದಾಗ ಎಲ್ಲರೂ ಸ್ವಾಗತ ಮಾಡಿ ಒಳಗೆ ಕರ್ಕೋತಾರೆ. ಆದರೆ ಮಗಳಿಗೆ ಸಿಟ್ಟು, ಮಗಳು ಯಾರನ್ನೂ ಮಾತಾಡ್ಸಲ್ಲ ಬಂದರೆ, ಅವಳ ಪಾಡಿಗೆ ಅವಳು ಸುಮ್ಮನಿದ್ದು ಬಿಡ್ತಾಳೆ, ಒಬ್ಬರನ್ನೂ ಮಾತಾಡ್ಸಲ್ಲ. ಇಲ್ಲೇ ಬಂದ್ರಂತೆ, ಊರ ಹತ್ರ ಬಂದ್ರಂತೆ ಅಂತ ಅವನಂತೂ ಖುಷಿ ಇವ್ರ ಮಾವಂಗೆ. ಅಷ್ಟು ಖುಷಿ ಪಟ್ಕೊಂಡು ಸ್ನೇಹಿತ ಅಂತೇಳಿ ಹೋಗಿ ಅವನ್ನ ತಪ್ಪಿಕೊಂಡು ಮಾತಾಡ್ಸೋಕ್ಕೆ ಹೋದರೆ, ಏನಪ್ಪ ಇದು ಬರೀ ಸಗಣಿ ವಾಸನೆ ಅಂದ್ಕೊಂಡು ಮನಸ್ಸಲ್ಲಿ ಕಷ್ಟಪಟ್ಟು ತಪ್ಪರಂಗೆ ಇದು ಮಾಡ್ತಾನೆ ಇವರಪ್ಪ. ಅದಕ್ಕೆ ಇವಳಿಗೆ ಅಪ್ಪನಿಗಿಂತ ಇನ್ನೂ ಜಾಸ್ತಿ ಕೊಬ್ಬು ಜಾಸ್ತಿ ಇದೆ. ಇವಳು ಕೊಬ್ಬು ಕರಗಿಸ್ಬೇಕು ಅಂದರೆ ಇವನು ಚೆನ್ನಾಗಿ ಕೊಟ್ಟಿಗೆ ಎತ್ತಿಸ್ಬೇಕು ಅಥವಾ ಗದ್ದೆಗೆ ಊಟ ಒರೆಸ್ಬೇಕು, ಆವಾಗ ಇವಳು ಕೊಬ್ಬು ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲ ಅಂದಿದ್ರೆ ಐಶ್ವರ್ಯ ಕೊಬ್ಬು ಅಂತೂ ಸಿಕ್ಕಾಬಟ್ಟೆ. ಈ ಕಡೆ ಜೈನ್ ಕೊಬ್ಬು ಅಷ್ಟೇ ಇದೆ. ಯಾಕೆ ಅಂದರೆ ಅವಳದೇ ನಡಿಬೇಕು ಮನೆಯಲ್ಲಿ, ಈ ಗಂಡಂದು ಮತ್ತು ಈ ಮುದುಕಿದು ಏನೂ ನಡಿಬಾರ್ದು, ಆ ಥರ ಅವಳ ಇಂಟೆನ್ಷನ್ನು. ಅದಕ್ಕೆ ಅವಳಿಗೂ ಕಡಿಮೆ ಇಲ್ಲ ಅಂತ ಸವಾಲು ಕೊಟ್ಟು ನಿಂತ್ಕೊತಾಳೆ ಇವಳು. ಆಯಿತಾ, ಇಬ್ಬರು ಸವಾಲು ಕೊಟ್ಕೊಂಡು ನಿಂತ್ಕೊಂಡು ಇಬ್ಬರು ಫೈಟಿಂಗ್ ಆಡಬೇಕು, ಇನ್ನೇನು ಸಿಕ್ಕಾಪಟ್ಟೆ ಫೈಟಿಂಗ್ ಆಡಬೇಕು. ಅಷ್ಟರಲ್ಲಿ ಹೇಗೋ ಜೈನ್ ಗಂಡ ಸಮಾಧಾನ ಮಾಡಿ, ಜೈನ್ ಅತ್ತೆ ಎಲ್ಲ ಸಮಾಧಾನ ಮಾಡ್ತಾರೆ. ಸುಮ್ಮನಿರಮ್ಮ ಸಾಕು, ಬರೀ ಇದೇ ಆಗೋಯ್ತು ನಿಮ್ಮದು, ನಾವು ನೆಂಟರು ಬರ್ತಾರೆ ಅಂತ ನಾವು ಅನ್ಕೋತಾ ಇದ್ರೆ ನಿಮ್ಮಿಬ್ಬರದು ಜಗಳ ರಂಪ ನೋಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಅಂತೇಳಿ ಆಗ ಅವರಿಬ್ಬರನ್ನು ಸುಮ್ಮನಿರಿಸ್ತಾನೆ ಗಂಡ. ಅತ್ತೆ ಗಂಡ ಎಲ್ಲರೂ ಕೂಗಾಡಿ ಸುಮ್ಮನಾಗಿಸ್ತಾರೆ. ಏನು ಈ ಥರ ಆಡ್ತಿರಲ್ಲ, ಮಾನ ಮರ್ಯಾದೆ ಇದೆಯಾ, ನಮ್ಮನೆಗೆ ಬರ್ತಾ ಇರೋ ನೆಂಟರನ್ನ ಹೆಂಗೆ ನೋಡ್ಕೋಬೇಕು ಅಂತ ನಾವು ಯೋಚನೆ ಮಾಡಬೇಕು, ಅದು ಬಿಟ್ಬಿಟ್ಟು ಅತ್ತೆ ಸೊಸೆ ಫೈಟಿಂಗಿಗೆ ನಿಂತಿರ ಬೀದಿಲಿ ಅಂತೇಳ್ಬಿಟ್ಟು ಬೈತಾನೆ. ಸರಿ ಅಂತೇಳಿ ಇಬ್ಬರು ಸುಮ್ಮನಾಗ್ತಾರೆ. ಆಮೇಲೆ ಅವರು ಬರ್ತಾರೆ. ಬಂದಾಗ ಪಾಪ ಇವನಂತೂ ತುಂಬ ಇಷ್ಟಪಟ್ಟು ಹೋಗಿ ವಿಶ್ವ ಅಂತ ತಪ್ಕೋತಾನೆ. ಅವನೇನು ತಪ್ಕೊಳ್ಳಲ್ಲ, ಮಾಡಲ್ಲ, ಹ್ಞೂ ಹಾ ಅಂತಾನೆ. ಆಮೇಲೆ ಎಲ್ಲರೂ ಸರಿ ಇಲ್ಲೇ ನಿಂತು ಮಾತಾಡಿಸ್ತಾ ಇದ್ದೀವಲ್ಲ ಅಂತ ಎಲ್ಲರಿಗೂ ಮಾತಾಡ್ಸಾದ್ಮೇಲೆ
ಒಳಗೆ ಕರ್ಕೊಬರಕ್ಕೆ ಬರ್ತಾನೆ. ಒಳಗೆ ಕರ್ಕೊಬರಕ್ಕೆ ಬಂದಾಗ ತುಂಬ ಖುಷಿಯಾಗಿ ಒಳಗೆ ಕರ್ಕೊಬರಬೇಕು. ಅದಕ್ಕಿಂತ ಮುಂಚೆ ಇವಳೂ ಬಜಾರಿ, ಯಾರು ಐಶ್ವರ್ಯನೂ ಸಿಕ್ಕಾಬಟ್ಟೆ ಬಜಾರಿ ಇದ್ದಾಳೆ. ಏನು ಕೈ ತೋರಿಸ್ಕೊಂಡೆಲ್ಲ ಮಾತಾಡ್ತಾಳೆ, ಬಿಟ್ಟರೆ ಅತ್ತೆಗೆ ಹೊಡೆದೇ ಬಿಡ್ತಾಳೋ ಏನೋ, ಅಷ್ಟು ಬಜಾರ್ತನ ಮಾಡ್ತಾಳೆ. ಅಜ್ಜಿನೂ ನೋಡ್ತಾ ನಿಂತಿರುತ್ತೆ, ಗಂಡನೂ ನೋಡ್ತಾ ನಿಂತಿರ್ತಾನೆ. ಸೊಸೆಗೇನು ಅನ್ನೋಕ್ಕಾಗಲ್ವಲ್ಲ, ಹೆಂಡ್ತಿಗಾದರೆ ಬೈಬೋದು, ಸೊಸೆಗೇನು ಬೈತಾನೆ? ಸೊಸೆನೂ ಬೈಯೋದನ್ನು ನೋಡ್ಕೊಂಡು ನಿಂತ್ಕೊಳ್ಬೇಕು ಅಷ್ಟೇ. ಸುಮ್ಮನಿರಮ್ಮ ಐಶ್ವರ್ಯ ಅಂತ ಅಷ್ಟೇ ಹೇಳ್ಬೋದು ಅಷ್ಟೇ. ಅದು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ಅವನು. ಆಮೇಲೆ ಈ ಮನೆಗೆ ಅವ್ರು ಬರ್ಕೂಡ್ದು ಹಾಗೆ ಹಿಂಗೆ ಅಂತ ಐಶ್ವರ್ಯನೂ ಹಠ ಮಾಡ್ತಾಳೆ. ಹಠ ಮಾಡಿ ಲಾಸ್ಟಿಗೆ ಅಪ್ಪನ ಬಗ್ಗೆ ಮಾತಾಡ್ತಿದ್ದಾಗ ಹಂಗೂ ತಿರುಗಿ ಬೀಳ್ತಾಳೆ. ಎರಡು ಕಡೆಗೂ ಮಾತಾಡ್ತಾಳೆ ಅವಳು. ಆಮೇಲೆ ಬರ್ತಾರೆ ಅವರೆಲ್ಲ ಕಾರಲ್ಲಿ ಬರ್ತಾನೆ. ಊರ ಕಡೆ ಹಳ್ಳಿಗೆ ಬರ್ತಾ ಅವ್ರ ಊರ ಹತ್ತತ್ರ ಬರ್ತಾ ಅಯ್ಯೋ ಅವ್ರ ಅಮ್ಮಗಂತೂ ಸಿಕ್ಕಾಬಟ್ಟೆ ಖುಷಿ ಸಂತೋಷ ಹೇಳೋಕ್ಕಾಗಲ್ಲ ಅಷ್ಟು. ಅಯ್ಯೋ ಎಷ್ಟೊಂದು ಸಂತೋಷ ಪಡ್ತಿದ್ಲು ಅಂದರೆ ಅಯ್ಯಪ್ಪ, ಅಷ್ಟು ಸಂತೋಷ ಪಡ್ತಿದ್ಲು. ಗಾಳಿ ಮುಖ ತೋರಿಸೋದೇನು ಕೇಳೋದು, ಎಲ್ಲ ಕಡೆ ನೋಡೋದೇನು ಕೇಳೋದು ಎಲ್ಲ. ಅಯ್ಯೋ. ಆಮೇಲೆ ಕೊನೆಗೆ ನಿದ್ದೆ ಮಾಡಿಬಿಟ್ಟಿದ್ಲು ಅವಳುವ. ಹಾಗಾಗಿ ಮನೆ ಹತ್ರ ಬಂದರು. ಮನೆ ಹತ್ರ ಬಂದು ಇಳ್ಕೊಂಡು ಅಷ್ಟು ಮಾತುಕತೆ ಎಲ್ಲ ಆಯ್ತವೆ. ನೀ ಚೆನ್ನಾಗಿದೆಯಾ ಅಂತ ಎಲ್ಲ ಮಾತಾಡ್ಸಾಯ್ತು. ಆಮೇಲೆ ಜಯ ಬಂದ್ಬಿಟ್ಲು ಕಣಪ್ಪ ಬಾಗಿಲಿಗೆ. ಮಾನ ಮರ್ಯಾದೆ ಇಲ್ಲದೆ ಇದ್ದವನು ಏನಕ್ಕೋ ಬಂದೆ ನಮ್ಮನೆ ಬಾಗಿಲಿಗೆ, ದಾಟು ಆಚೆಗೆ ಇಲ್ಲಿಂದ, ಇಲ್ಲೊಂದು ಅಜ್ಜೆ ಇರೋ ಕೂಡ್ದು, ನನ್ನ ಕಣ್ಣೆದುರುಗಡೆ ಕಾಣೋಕ್ಕೂಡ್ದು ಅಂತೇಳಿ ಜೋರು ಮಾಡ್ತಾಳೆ. ಅಷ್ಟು ಜೋರು ಮಾಡಿದಾಗ್ಲೂ ಅವನು ಏನು ಮಾತಾಡಲ್ಲ, ಸುಮ್ಮನಿರ್ತಾನೆ. ಆ ಗಂಡನೇ ಮಾತ್ರ ಜಯ ಸುಮ್ಮನಿರು, ಜಯ ಸುಮ್ಮನಿರು ಅಂತಿರ್ತಾನೆ ಹೊರತು ಬೇರೆ ಯಾರು ಏನೂ ಮಾತಾಡಲ್ಲ, ಸುಮ್ಮನಿರ್ತಾರೆ ಸೈಲೆಂಟಾಗಿ. ಇವನು ಕೂಡ ಆ ಟೈಮಿಗೆ ಸೈಲೆಂಟಾಗಿರ್ತಾನೆ, ಏನೂ ಮಾತಾಡಲ್ಲ. ಇವನು ತಂದಿರೋದು ಇವಾಗ ಮಗಳಿಗೆ ಇದು ಮಾಡೋಕ್ಕೆ ಅಂತೇಳ್ಬಿಟ್ಟು, ಮಗಳಿಗೆ ಶೋಭನ ಮಾಡೋಕ್ಕೆ ಅಂತೇಳ್ಬಿಟ್ಟು ಬಂದಿರೋದು ಇವರು. ಈ ಕಡೆ ತಂಗಿ ಮಗಳು ಅವರು ನೋಡ್ತಾ ನಿಂತಿರ್ತಾರೆ, ಇವರು ನೋಡ್ತಾ ನಿಂತಿರ್ತಾರೆ. ಎಲ್ಲರಿಗೂ ಮಂಗಳಾರತಿ ಮಾಡ್ತಾಳೆ ಜಯ. ಮಾಡಿ ಆದಮೇಲೆ ಜಯ ಸುಮ್ಮನಿರು ಅಂತ ಕೂಗ್ತಾನೆ, ಆವಾಗ ಸುಮ್ಮನಾಗ್ತಾಳೆ. ಆಮೇಲೆ ಹೆಂಗಾರ ಮಾಡ್ಕೊ ಸಾಯ್ರಿ ಅಂತ ಒಳಗೆ ಹೋಯ್ತಾಳವಳು. ಆಮೇಲೆ ಬನ್ನಿ ಎಲ್ಲ ಮನೆಗೆ ಒಳಗೆ, ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಿದ್ದೆ, ಬನ್ನಿ ಅಂತ ಎಲ್ಲರನ್ನೂ ಹೋಯ್ತಾನೆ. ಹೋಗಿ ಒಳಗಡಿಕೆ ಎಂಟ್ರಿ ಕೊಡ್ತಾನೆ. ಅದು ಊಟ ತಿಂಡಿಗೆ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿಗೆ ತುಂಬ ಖುಷಿಯಾಗಿ ಎಲ್ಲ ಒಳಗಡೆ ಹೋಗ್ತಾರೆ. ಇವರಿಬ್ಬರು ಎಂಟರ್ಟೈನ್ಮೆಂಟ್ ನೋಡೋಕ್ಕೆ, ಜಗಳಾಡೋದನ್ನು ನೋಡೋಕ್ಕೆ ಖುಷಿ ಪಡ್ತಾರೆ. ಇವಳಿಗೆ ಐಶ್ವರ್ಯ ಅಮ್ಮಂಗೂ ಆವಾಜ್ ಹಾಕ್ಬಿಡ್ತಾಳೆ ಜಯ, ಸಿಕ್ಕಾಬಟ್ಟೆ ಆವಾಜ್ ಹಾಕ್ತಾಳೆ. ಏನು ಇವಾಗ ಈ ಥರ ಮಾತಾಡೋಕ್ಕೆ ಬಂದಿದೆಯಾ, ಅವತ್ತೆಲ್ಲೋಗಿತ್ತು ನಿಂದು, ಹಂಗೆ ಹಿಂಗೆ ಅಂತೆಲ್ಲ ಬೈತಾಳೆ. ಹಳ್ಳಿ ಭಾಷೆನಲ್ಲಿ ಸಖತ್ತ ಬೈತಾಳೆ. ಆದ್ರೂ ಏನಕ್ಕೆ ಬೈತಾ ಇದೆಯಾ ಅಂತಲೂ ಕೇಳಲ್ಲ, ಸುಮ್ಮನೆ ಆಗ್ಬಿಡೋದೆ. ಯಾರು ರಾಮಣ್ಣನ ಐಶ್ವರ್ಯನಮ್ಮ ಸುಮ್ಮನೆ ಆಗ್ತಾಳೆ, ಏನು ಮಾತಾಡಲ್ಲ. ಅಷ್ಟೆಲ್ಲ ಬೈದ್ರೂ, ಜಯ ಅಷ್ಟು ಬೈದ್ರೂ ಐಶ್ವರ್ಯನಮ್ಮ ಸುಮ್ಮನೆ ಆಗಿಬಿಡ್ತಾಳೆ, ಏನು ಮಾತಾಡಲ್ಲ. ಆಮೇಲೆ ಐಶ್ವರ್ಯಂಗೆ ಅವಳು ಏನು ಮಾತಾಡಲ್ಲ, ಐಶ್ವರ್ಯನೂ ಏನು ಮಾತಾಡಲ್ಲ. ಇನ್ನೂ ಮಗಳನ್ನ ಮಾತಾಡಿಸಿಲ್ಲ ಇವರು. ಮಗಳನ್ನ ಮಾತಾಡಿಸುವಾಗ ನೋಡಬೇಕು ಮಗಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತೇಳ್ಬಿಟ್ಟು ಮಗಳನ್ನ ಮಾತಾಡಿಸಿಲ್ಲ. ಆದರೆ ಒಳಗೆ ಹೋಗೋಣ ಬನ್ನಿ ಅಂತವ್ರೆ. ಇವಳಿನ್ನೂ ಒಳಗೆ ಹೋಗಿಲ್ಲ ಇವರು. ಅವಳು ಮಗಳು ರೂಮಿಗೆ ಹೋಗಿ ಸೇರ್ಕೋತಾಳೆ ಅನಿಸುತ್ತೆ. ಅಪ್ಪನೂ ಮಾತಾಡ್ಸಲ್ಲ, ಅಮ್ಮನೂ ಮಾತಾಡ್ಸಲ್ಲ, ಅತ್ತೆನೂ ಮಾತಾಡ್ಸಲ್ಲ, ಅತ್ತೆ ಮಗಳನ್ನೂ ಮಾತಾಡ್ಸಲ್ಲ, ರೂಮಿಗೆ ಹೋಗಿ ಸೇರ್ಕೋತಾಳೆ ಅನಿಸುತ್ತೆ. ಆಮೇಲೆ ಎಲ್ಲ ಕನ್ವಿನ್ಸ್ ಮಾಡಿ ಕರ್ಕೊಂಬರ್ತಾರೆ ಅನ್ನಂಗೆ ಕಾಣುತ್ತೆ. ಇದೆಲ್ಲ ಅಂತೂ ಯಾರಿಗೂ ತಗ್ಗಲ್ಲ ಬಗ್ಗಲ್ಲ. ಅವಳೊಂಥರ ಹಠಮಾರಿ ಇದ್ದ ಹಾಗೆ. ರಾಮಣ್ಣ ಆಂಜನೇಯನ ಪಾತ್ರ ಮಾಡ್ಕೊಂಡು ಅವನು ಅಡುಗೆ ಹೇಳ್ಕೊಟ್ಟಾಗ ಮಾತ್ರ ಅಡುಗೆ ಮಾಡಿಸ್ಕೊತಾಳೆ. ಅವನು ಯಾರು ಅಂತಲೂ ಇವಳಿಗೆ ಗೊತ್ತಿಲ್ಲ, ರಾಮಣ್ಣನೇ ಅಂತ ಗೊತ್ತಿಲ್ಲ. ಈ ರಾಮಣ್ಣ ಕೋತಿ ಮುಕ್ದವನು ಅಂದ್ಕೊಂಡೇ ತಿರುಗ್ತಿದ್ದಾಳೆ. ಇದು ಎಲ್ಲಿವರೆಗೆ ಬರುತ್ತೋ ಗೊತ್ತಿಲ್ಲ. ಒಟ್ಟಿಗೆ ಅಪ್ಪ ಅಮ್ಮನ ಸೇಡಿಗೆ ಇಲ್ಲಿದ್ದಾಳೆ ಇವಳು. ಅಪ್ಪ ಅಮ್ಮ ಮಾಡಿದಂಥ ಕುತಂತ್ರ ಬುದ್ಧಿಗೆ ಅವಳು ಮೋರ್ಚೆ ಹೋದಾಗ ತಾಳಿ ಕಟ್ಟಿದ್ದು ತಪ್ಪೆ, ಅದು ಮಾಡಬಾರ್ದಾಗಿತ್ತು. ಅವಳು ಎಚ್ಚರ ಆದಮೇಲೆ ಕಟ್ಟಿದ್ದಿದ್ರೆ ಅದೊಂದು ರೀತಿ ಇತ್ತು. ಇವ್ರೇನು ಮಾಡಿದ್ರು, ಮೋರ್ಚೆ ಹೋದಾಗ ತಾಳಿ ಕಟ್ಟಿದ್ದು
ಸಹಿಸೋಕ್ಕೆ ಆಗೋಲ್ಲ, ಆ ಥರ ತಪ್ಪು ಮಾಡಿಬಿಟ್ಟಿದ್ದಾರೆ ಅವರು. ಅದು ಅವಳಿಗೂ ಸೇಡು ಹುಟ್ಟೋದ್ರಲ್ಲಿ ಅನುಮಾನನೇ ಇಲ್ಲ. ಯಾಕೆ ಅಂದರೆ ಈ ರಾಮಣ್ಣಂಗಾರು ಬೇಕಾಗಿತ್ತು. ಮೋರ್ಚೆ ಹೋದಾಗ ಯಾರು ತಾಳಿ ಕಟ್ತಾರ? ಅವರಮ್ಮ ಹೇಳಿಬಿಟ್ರು, ಅತ್ತೆ ಹೇಳಿಬಿಟ್ರು ಅಂತ ಇವನು ಕಟ್ಬಿಟ್ಟ. ಅದು ತಪ್ಪು. ಇದರಿಂದನೇ ತುಂಬಾ ಸಿಟ್ಟಾಗಿರೋದು. ಇವಳು ಅದಕ್ಕೆ ತುಂಬ ಖುಷಿಯಾಗಿರೋದು ನೋಡ್ಬಿಟ್ಟು, ಏನು ಅದಕ್ಕೆ ತುಂಬ ಖುಷಿಯಾಗಿದ್ದೀರಾ, ಬರ್ತಾ ಬರ್ತಾ ಹಳ್ಳಿಗೆ ತುಂಬ ಖುಷಿ ಆಗ್ಬಿಟ್ಟಿದ್ದೀರಾ ಅಂತ ಅಂದರೆ, ಹೌದು ಎಷ್ಟೋ ವರ್ಷಗಳಾಗಿತ್ತಲ್ಲ, ಅದಕ್ಕೇ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ, ತುಂಬ ಖುಷಿಯಾಗಿದೆ. ಹೌದು ಬಂದೇ ಇಲ್ಲ ಬಿಡು ಅವಾಗಿಂದ ಈ ಕಡೆ ಊರ ಕಡೆ. ಇಲ್ಲಿ ಬಂದಿಲ್ಲ ಅಷ್ಟೇ ಮನಸ್ಸಲ್ಲಿ ಅನ್ಕೋತಾಳೆ. ಅಲ್ಲಿಗೆ ಹೋದ್ಮೇಲೆ ಇದೆ ಮಾರಿ ಹಬ್ಬ ಅಂತ ನಾದ್ನಿ. ಅಲ್ಲಿ ಐಶು ಮನೆಗೆ ಹೋದ್ಮೇಲೆ ಮಾರಿ ಹಬ್ಬ ಇದೆ, ಇಲ್ಲೇನು ನೀವು ಮಾತಾಡೋದು ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.